ಅಂಗನವಾಡಿಗಳಿಗೆ ಕಳಪೆ ಗುಣಮಟ್ಟದ ಪೂರಕ ಆಹಾರ ಉತ್ಪನ್ನಗಳನ್ನು ಪೂರೈಕೆಯಾದರೆ ಸಂಬಂಧಿಸಿದ ಜಿಲ್ಲೆಯ ಉಪನಿರ್ದೇಶಕರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವುದಾಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಎಚ್ಚರಿಕೆಯನ್ನು ನೀಡಿದ್ದಾರೆ. ಬೆಳಗಾವಿ ಜಿಲ್ಲೆಯ ಯರಗಟ್ಟಿಯಲ್ಲಿ ಮಹಿಳಾ ಮತ್ತು ಮಕ್ಕಳ ಪೌಷ್ಟಿಕ ಆಹಾರ ತಯಾರಿಕಾ ಘಟಕಕ್ಕೆ ವಿಸಿಟ್ ನೀಡಿದ ಸಚಿವರು, ಯಾವುದೇ ಉತ್ಪನ್ನ ಕಳಪೆ ಗುಣಮಟ್ಟದಿದ್ದರೆ ಎಂಎಸ್ಪಿಯವರಿಗೆ ನಿರ್ದಾಕ್ಷಿಣ್ಯವಾಗಿ ತಿರಸ್ಕರಿಸಬೇಕು. ಅಂಗನವಾಡಿ ಮಕ್ಕಳು ಸ್ವಂತ ಮಕ್ಕಳೆಂದು ತಿಳಿದು ಉತ್ತಮ ಗುಣಮಟ್ಟದ ಪೂರಕ ಆಹಾರಗಳನ್ನು ಒದಗಿಸಬೇಕು. ಕಳಪೆ ಆಹಾರಗಳ ಪೂರೈಕೆಯನ್ನು ಯಾವುದೇ ಕಾರಣದಿಂದ ಸಹಿಸಲು ಸಾಧ್ಯವಿಲ್ಲ ಎಂದು ಸಚಿವರು ಸ್ಪಷ್ಟನೆಯನ್ನು ನೀಡಿತು. ಸ್ಥಳೀಯ ಮಟ್ಟದಲ್ಲಿ ತಪ್ಪುಗಳಾದರೆ ಅದು ಮೇಲ್ಮಟ್ಟದವರೆಗೆ ಎಲ್ಲರಿಗೂ ಕೆಟ್ಟ ಹೆಸರು ತರುತ್ತದೆ. ಮಕ್ಕಳ ಹಾಗೂ ಮಹಿಳೆಯರ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತದೆ. ಹಾಗಾಗಿ ಗುಣಮಟ್ಟಕ್ಕೆ ಅತಿ ಹೆಚ್ಚು ಆದ್ಯತೆ ನೀಡಬೇಕು. ಘಟಕದ ಪ್ರತಿಯೊಂದು ಉತ್ಪನ್ನಗಳನ್ನು ಸೂಕ್ಷ್ಮವಾಗಿ ಪರಿಶೀಲಿಸಿದ ಸಚಿವರು, ಯಾವುದಾದರೂ ಕಳಪೆ ಎಂದು ಕಂಡುಬಂದರೆ ಘಟಕದವರೇ ತಿರಸ್ಕರಿಸಬೇಕು. ಎಲ್ಲ ಉತ್ಪನ್ನಗಳನ್ನು ಸ್ವಚ್ಛಗೊಳಿಸಿ ಪೂರೈಸಬೇಕು. ಈ ವಿಷಯದಲ್ಲಿ ತಪ್ಪಾದರೆ ಮುಲಾಜಿಲ್ಲದೆ ಕ್ರಮ ಕೈಗೊಳ್ಳಲಾಗುವುದು ಎಂದು ಸಚಿವರು ಎಚ್ಚರಿಕೆಯನ್ನು ನೀಡಿದ್ದಾರೆ. ಅಂಗನವಾಡಿ ಸೇರಿದಂತೆ ಇಲಾಖೆಗೆ ಸಂಬಂಧಿಸಿದ ಎಲ್ಲ ವಿಭಾಗಗಳನ್ನು ಸಂಪೂರ್ಣ ಪುನಶ್ಚೇತನಗೊಳಿಸಲು ನಿರ್ಧರಿಸಲಾಗಿದೆ. ಈ ಸಂಬಂಧ ಈಗಾಗಲೇ ಸಿಎಂ ಅವರಿಗೆ ಮನವಿ ಮಾಡಲಾಗಿದ್ದು, ಎಂಎಸ್ಪಿಸಿ ಘಟಕಗಳ ಸುಧಾರಣೆಗೂ ಕ್ರಮ ಕೈಗೊಳ್ಳಲಾಗುವುದು ಎಂದು ಸಚಿವರು ತಿಳಿಸಿದ್ದಾರೆ. ಯಾವುದೇ ಮಟೀರಿಯಲ್ ಕಳಪೆ ಗುಣಮಟ್ಟದ ಬಂದರೆ ಅದನ್ನು ನಿರ್ದಾಕ್ಷಿಣ್ಯವಾಗಿ ರಿಜೆಕ್ಟ್ ಮಾಡಿ ಅಂತ ನಾನು ಎಲ್ಲ ಕಡೆ ಡೈರೆಕ್ಷನ್ ಕೊಡ್ತೇನೆ. ಆಮೇಲೆ ಸಾರ್ವಜನಿಕ ವಲಯದಲ್ಲಿ ಸ್ವಲ್ಪ ಸಾರ್ವಜನಿಕರು ಅಂಗನವಾಡಿ ಕೇಂದ್ರಗಳಿಗೆ ಭೇಟಿ ಆದಾಗ ಕಪ್ಪು ಬೆಲ್ಲ ಬರ್ತಾ ಇದೆ, ಕ್ವಾಲಿಟಿ ಇಲ್ಲ, ಆಮೇಲೆ ಕೇಲು ಹುಳ ಬರ್ತೈತಿ, ಬೆಳೆಯಲ್ಲಿ ಹುಳ ಐತಿ, ಸ್ವಲ್ಪ ಕಂಪ್ಲೇಂಟ್ಸ್ ಅದ್ರ ಬಗ್ಗೆ ಏನೋ ಹೇಳಕ್ಕೆ ಆ ಒಂದು ಅಂಗನವಾಡಿಯ ಏನು ಸೂಪರ್ವೈಸರ್ ಇದ್ದಾರೆ, CDPOಗಳಿದ್ದಾರೆ, ಅವ್ರಿಗೆ ಖಂಡಿತವಾಗೂ ಕಠಿಣ ಶಿಕ್ಷೆಯನ್ನು ಕೊಡ್ತೀನಿ. ಇದು ಸ್ಟ್ಯಾಂಡಿಂಗ್ ಇನ್ಸ್ಟ್ರಕ್ಷನ್ ಕೊಡ್ತಾ ಇದ್ದೀನಿ. ಮೊನ್ನೆ ನಾನು ನಮ್ಮ DDಗಳ ಒಂದು ಮೀಟಿಂಗ್ ಮಾಡಿದೆ, ರಿವ್ಯೂ ಮೀಟಿಂಗ್ ಮಾಡಿದೆ. ಇಲಾಖೆ ಮೀಟಿಂಗ್ ಮಾಡಿದಂಥ ಸಂದರ್ಭದಲ್ಲಿ ಯಾವುದೇ ಅಂಗನವಾಡಿಯಲ್ಲಿ ಈ ರೀತಿ ಆದರೆ DDಗಳನ್ನೇ ಸಸ್ಪೆಂಡ್ ಮಾಡ್ತೀನಿ ಅಂತ ಹೇಳಿದ್ದೀನಿ. ಸೊ ಆ ರೀತಿ ತಮ್ಮ ಗಮನಕ್ಕೂ ಬಂದರೂ ಕೂಡ ಅದನ್ನು ನನಗೆ ಕಳಿಸಿ. ಈಗ ನೀವು ನಮ್ಮ ಜಿಲ್ಲಾದವರೇ ಈ ಒಂದು ಇಲಾಖೆಯ ಸಚಿವರಿದ್ದೀರಿ, ಮತ್ತು ನಮ್ಮ ತಾಲೂಕಿಗೆ ನೂತನ ತಾಲೂಕು ಆಗಿದ್ದರೆ ಯರಗಟ್ಟಿ, ಇದರ ಬಗ್ಗೆ ಒಂದು ಸಪ್ರೇಟಾಗಿ CDPO ಒಂದು ಕಚೇರಿ ಆಗಬೇಕಂತೇಳಿ ಈ ಭಾಗದ ಜನರ ಅಪೇಕ್ಷೆ ಇತ್ತು. ಇದರ ಬಗ್ಗೆ ತಾವೇ ನೋಡಿ, ನಾನು ಯಾವತ್ತಿದ್ರೂ ಪಾಸಿಟಿವ್ ಆಗಿ ಥಿಂಕ್ ಮಾಡೋಳು, ನಕಾರಾತ್ಮಕವಾಗಿ ಅಲ್ಲ. ಬೆಳಗಾವಿನಲ್ಲಿನೇ CDPO ಕಚೇರಿ ಇಲ್ಲ. ನಮ್ಮ ಖಾತೆ ಬಹಳಷ್ಟು ಬಡವರ ಖಾತೆ. ಈಗ ಗೃಹಲಕ್ಷ್ಮಿ ಬಂದ ಮೇಲೆ ನಾವು ಈಗಲೂ ಕೂಡ ಮನೆ ಮನೆಗೆ ದುಡ್ಡನ್ನು ಕಳಿಸ್ತಾ ಇದ್ದೀವಿ ನಮ್ಮ ಖಾತೆಯಿಂದ. ಈಗ ಒಂಚೂರು ಮಹಿಳಾ ಮಕ್ಕಳ ಕಲ್ಯಾಣ ಖಾತೆಯನ್ನು ನೋಡ್ತಾ ಇದ್ದೀವಿ. ಸೊ ಮುಂಬರುವಂಥ ದಿನದಲ್ಲಿ ಬಜೆಟ್ನಲ್ಲಿ ಸೇರಿಸಲಿಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಕೋರಿಕೆಯನ್ನು ಮಾಡ್ತೀವಿ. ಮತ್ತೇನು ಮಹಿಳೆಯರ ಒಂದು ಕೊರಗೆ ಏನಿದ್ರೆ ಮೇಡಮ್, ಎಲೆಕ್ಷನ್ ಮುಂಚೆ ನಮಗೆಲ್ಲ ಅಕೌಂಟಿಗೆ ದುಡ್ಡು ಬಂತು, ಈಗ ಸ್ವಲ್ಪ ವಿಳಂಬ ಆಗತ್ತೆ ಅಂತ ಬ್ಯಾಂಕಿಗೆ ಅಲದಾಡುವಂಥದ್ದು ಪರಿಸ್ಥಿತಿ ನಾವು ನೋಡ್ತೀವಿ. ಆ ರೀತಿ ಏನೂ ಇಲ್ಲ, ಶೀಘ್ರ ಬಿಡುಗಡೆ ಮಾಡುವ ವ್ಯವಸ್ಥೆ ಆ ರೀತಿ ಏನೂ ಇಲ್ಲ. ಎಲ್ಲ ಕಡೆ ಶೀಘ್ರದಲ್ಲಿ ಆಲ್ರೆಡಿ ಬಿಡುಗಡೆನೇ ಆಗಿದೆ. ನೀವು ಚೆಕ್. ಥ್ಯಾಂಕ್ ಯು. ಸವದತ್ತಿ ಶಾಸಕ ವಿಶ್ವಾಸ್ ವೈದ್ಯ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಉಪನಿರ್ದೇಶಕ ನಾಗರಾಜ್ ಸೇರಿದಂತೆ ಇಲಾಖೆಯ ಅಧಿಕಾರಿಗಳು, ಸಿಬ್ಬಂದಿಗಳು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್, ಪ್ರತೀಕ್ ಚಿಟಗಿ, ಭಾರತ ವೈಭವ ನ್ಯೂಸ್, ಯರಗಟ್ಟಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your resume to 9010229369.